ಅದನ್ನ ಮಾಡ್ತಾರೆ. ಒಂದು ರಿಕ್ವೆಸ್ಟ್ ಮಾಡ್ತೇನೆ, ನಾನು ಅವ್ರು ಏನೇ ಮಾತಾಡಿದ್ರು ಸಹ ಸೈಲೆಂಟ್ ಆಗಿ ಕೂತಿದ್ದೆ. ನಾನು ಮಾತಾಡ್ಬೇಕಾದ್ರೆ ಅವ್ರು ಸೈಲೆಂಟ್ ಆಗಿ ಕೂತ್ಕೊಳ್ಳಕ್ಕೆ ಈಗಲೇ ನಮಗೆ ಒಂದು ರಿಕ್ವೆಸ್ಟ್ ಮಾಡ್ಬೇಕು. ಒಂದು ಎರಡನೇದೇನಂದ್ರೆ ಅತ್ಯಂತ ಪ್ರಮುಖವಾದಂತ ವಿಚಾರ, ಇದರಲ್ಲಿ 3 ವಿಚಾರ ಬರ್ತದೆ. ಒಂದು ಸದನದ ಒಳಗಡೆ ಆಗಿದ್ದು, ಇನ್ನೊಂದು ಸದನದ ಹೊರಗಡೆ ಸುವರ್ಣಸೌಧದಲ್ಲಾಗಿದ್ದು, ಮತ್ತು 3ನೇ ವಿಚಾರ ಏನು ಅಂತಂದ್ರೆ ತದನಂತರದಲ್ಲಾಗಿದ್ದಂತ ಘಟನಾವಳಿಗಳು. ಈಗ ಮೊದಲಿಗೆ ನಾನು ಈ ವಿಶ್ಲೇಷಣೆಗೆ ಹೋಗಕ್ಕಿಂತ ಮುಂಚೆ ಈಗ ಪ್ರಮುಖವಾದಂತ ವಿಚಾರ ಏನು ಅಂತಂದ್ರೆ, ಅಧಿಕಾರದ ಮದ ಜಾಸ್ತಿ ಆದಾಗ ಕಿವಿ ಕಿವುಡಾಗುತ್ತೆ ಅಂತಕ್ಕಂತಹದ್ದು ಯಾರೋ ಒಬ್ರು ಹಿರಿಯರು ಹೇಳಿದ್ದು ನಿನ್ನೆ. ಅವ್ರು ಹೇಳ್ತಾ ಇದ್ರು ಏನು ಅಂತಂದ್ರೆ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನತಕ್ಕಂತಹದ್ದು ಇವ್ರಿಗೆ ನಜೀರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾರೆ. ಇಮಿಡಿಯೇಟ್ ಆಗಿ ವಿತಿನ್ ಮುಕ್ಕಾಲು ಗಂಟೆಯಲ್ಲಿ ಇದೇ ಮೇಡಮ್ ಅವ್ರು ಆಚೆ ಬಂದ್ಬಿಟ್ಟು ಹೇಳ್ತಾರೆ, ಇದು ನಜೀರ್ ಸಾಬ್ ಜಿಂದಾಬಾದ್, ನಾವೆಲ್ಲ ಕೇಳಿಸ್ಕೊಂಡ್ವಿ ಹಾಗೆ ಹೀಗೆ ಅಂತೇಳಿ. ಆದ್ರೆ ಈಗ ಅವ್ರು ಹೇಳಿದ್ದು ಫ್ರಸ್ಟ್ರೇಟೆಡ್ ಅನ್ನೋ ವರ್ಡ್ನ, ಸದನದ ಒಳಗಡೆ ಫ್ರಸ್ಟ್ರೇಟೆಡ್ ಅನ್ನೋ ವರ್ಡ್ನ ಇವ್ರು ಇನ್ನೇನೋ ಒಂದು ಅರ್ಥದಲ್ಲಿ, ನಾನು ಆ ಪದ ಬಳಸೋದಿಲ್ಲ, ಅದರಿಂದಾಗಿ ಆ ಪದ ಆ ರೀತಿ ಹೇಳ್ಬಿಟ್ಟಿದ್ದಾರೆ ಅಂತೆ. ಆವಾಗ ಯಾಕೆ ಹಂಗೆ ಕೇಳಿಸುತ್ತೆ? ಕಾಮಾಲೆ ಕಣ್ಣ ನನ್ನ ಪ್ರಶ್ನೆ, ನಾನು ಅದನ್ನ ಆಪಾದನೆ ಮಾಡ್ತಿಲ್ಲ, ಕಾಮಾಲೆ ಕಣ್ಣ ಅಂತ ನನ್ನ ಪ್ರಶ್ನೆ. ಇದು ಒಂದೇ ವಿಚಾರ. ಎರಡನೇ ವಿಚಾರ, ಯಾರು ರೈಟ್ಸ್ ಕೊಡ್ತಾರೆ ನಿಮ್ಗೆ ಸದನದ ಒಳಗಡೆ, ಅಂದ್ರೆ ಸುವರ್ಣಸೌಧದ ಒಳಗಡೆ ನಿಮ್ಮ ಗೂಂಡಾಗಳನ್ನ ಕರ್ಕೊಂಡ್ಬಂದು ಕಾಲಲ್ಲಿ ನಾನು ಪೌರುಷ, ಯಾರ್ರೀ ಅವನು ಕಾಲಲ್ಲಿ ಓದಿರ್ತಕ್ಕಂತಹ, ಯಾರಪ್ಪ ನಿಂಗೆ ಕಾಲನ್ನು ಕೊಟ್ಟಿರೋದು, ಏನ್ ಹತ್ಕಾಲಿದೆ ನಿನ್ಗೆ? ನಾವು ಕಾರ್ಯಕರ್ತಗಳು ನಿಂತ್ಕೊಂಡ್ರೆ ಯಾವ್ಯಾವ ಕಾಲು ಎಲ್ಲೆಲ್ಲಿ ಏನೇನಾಗ್ತದೆ ಅಂತಕ್ಕಂಥದ್ದು ನಮಗೂ ಗೊತ್ತಿದೆ. ಎರಡನೇ ವಿಚಾರ. ಮೂರನೇ ವಿಚಾರ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ? ಗೃಹ ಮಂತ್ರಿಗಳಿದಾರಾ? ಮತ್ತು ಮುಖ್ಯಮಂತ್ರಿಗಳಿಗೆ ಕಾನೂನಿನ ಬಗ್ಗೆ ವಿಶ್ವಾಸ ಇದೆಯಾ? ಯಾಕೆ ಅಂತಂದ್ರೆ, ಒಬ್ಬ ನೀವು ಸದನದ ಒಳಗಡೆ ಆಗಿದ್ದಂಥದ್ದು, ಸದನದ ಒಳಗಡೆ ನಾನು ಹೇಳ್ತಾ ಇದ್ದೀನಿ ನೋಡಿ, ರೂಲ್ ನಂಬರ್ 174 ಕ್ಲಿಯರ್ ಕಟ್ ಆಗಿ ಹೇಳುತ್ತೆ, ಕ್ಲಾಸ್ 2 ಆಫ್ ಆರ್ಟಿಕಲ್ 194 ಕ್ಲಿಯರ್ ಆಗಿ ಇಮ್ಯುನಿಟಿ ಕೊಡುತ್ತೆ. ನೀವು ಯಾವ್ದಾದ್ರು ಒಬ್ಬ ಸದನದಲ್ಲಿ ನಡೆದಂತಹ ಯಾವುದೇ ಘಟನಾವಳಿಗಳಿಗೆ, ನೆನ್ನೆ ಇನ್ನು BL ಶಂಕರ್ ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದಲ್ಲೇ ಒಂದ್ ಕಡೆಗೆ ಕ್ಲಿಯರ್ ಕಟ್ ಆಗಿ ಇಮ್ಯುನಿಟಿ ಕೊಡುತ್ತೆ. ನೀವು ಸದನದ ಒಳಗಡೆ ಇರತಕ್ಕಂತಹ ಯಾವುದೇ ಇದಾಗ್ಲಿ, ಸದನ ಮುಗಿದೋಗ್ಬಿಟ್ಟಿದ್ರು ಸಹ, ನಾನು ಇವತ್ತು ಅದನ್ನ ಓದ್ಕೊಂಡಿದ್ದೀನಿ ಮ್ಯಾನ್ಯುಯಲ್ ಅಲ್ಲಿ, ಸದನ ಮುಗಿದೋಗಿದ್ರು ಸಹ anything has to be decided by the Speaker of the House only. Custodian of the entire Suvarna Saudha are both the speakers, Legislative House, Legislative Assembly and Legislative Council. ಅದಕ್ಕಿನ್ನೂ ಬರ್ತಿಲ್ಲ, ನಾನು ಇನ್ನೂ ಬಂದಿಲ್ಲ. ಅದು ಯಾವುದೇ ಪದ ಆಗಲಿ, ಏನೇ ಆಗಿರ್ಲಿ, ಎಕ್ಸೆಪ್ಟ್ ಫಾರ್ ದ ಡೆತ್, ಅಂದ್ರೆ ಕೊಲೆ ಆಗಿದ್ರೆ ಮಾತ್ರ ಒಂದು ಬೇರೆ ವಿಚಾರ. ಆದ್ರೆ ಮೊನ್ನೆ ನೋಡಿ ಲೋಕಸಭಾದಲ್ಲೂ ರಾಜ್ಯಸಭಾದಲ್ಲಿ 50,000 ರೂಪಾಯಿ ಸಿಕ್ತು. ಅದಕ್ಕೆ ಅಲ್ಲಿ ರಾಜ್ಯಸಭಾದ ಚೇರ್ಪರ್ಸನ್ ಕ್ಲಿಯರ್ ಕಟ್ ಆಗಿ ರೂಲಿಂಗ್ ಕೊಟ್ರು, ಏನಂತ ಹೇಳಿ. ಈಗ ನೋಡಿ, ಯಾವುದೇ ಒಬ್ಬ ವ್ಯಕ್ತಿನ ಸದನದೊಳಗಡೆ ಅರೆಸ್ಟ್ ಮಾಡಬೇಕು ಅಂದ್ರೆ, ಅಂದ್ರೆ ಹೌಸ್ ಒಳಗಡೆ ಮೆಂಬರ್ ಆಗಿರ್ತಕ್ಕಂಥವ್ರನ್ನ ನೀವು ಕ್ಲಿಯರ್ ಕಟ್ ಆಗಿ ಹೇಳುತ್ತೆ, 14 ದಿವಸ ಮುಂಚೆ, ಸದನ ಆದ್ಮೇಲೆ, ಸದನ ನಡೆಯಲಿಕ್ಕಿಂತ ಮುಂಚೆ ಅದನ್ನ ಕ್ಲಿಯರ್ ಕಟ್ ಆಗಿ ಪರ್ಮಿಷನ್ ಆಫ್ ದ ಸ್ಪೀಕರ್ ತಗೋಬೇಕು. ಇದ್ರಲ್ಲಿ ಪರ್ಮಿಷನ್ ತಗೊಂಡಿದಾರ ಸ್ಪೀಕರ್ ಅವರು? ಸ್ಪೀಕರ್ ಅವ್ರ ಪರ್ಮಿಷನ್ ತಗೊಂಡಿದಾರ ಪೊಲೀಸ್ ಅವರು? ADGP ಅವ್ರಿಗೆ ಅಷ್ಟು ಮಾತ್ರ ಗೊತ್ತಿಲ್ವಾ? ಅಥವಾ ಅಲ್ಲಿನ ಕಮಿಷನರ್ ಆಗಿದ್ದಂತವ್ರಿಗೆ ಅಷ್ಟು ಮಾತ್ರ ಗೊತ್ತಿಲ್ವಾ? ನೀವು ADGP ಅವರು ಸರ್ವಿಸ್ ಮಾಡ್ತಾ 94 ಬ್ಯಾಚ್ ನಿಮ್ದು. ಹಿತೇಂದ್ರ ಅವರಿಗೆ ನಾನು ಕೇಳಕ್ ಇಷ್ಟಪಡ್ತೇನೆ, 94 ಬ್ಯಾಚ್, 30 ವರ್ಷ ಸರ್ವಿಸ್ ಆಗಿದೆ ಸಾಹೇಬ್ರೆ ತಮ್ಗೆ. ಆಮೇಲೆ ಅವರು DIG ಅವ್ರಿಗೆ ತತ್ಸುಮಾರು DIG ಆಗ್ಬೇಕು ಅಂದ್ರೆ 15 ವರ್ಷ ಸರ್ವಿಸ್ ಆಗಿರ್ಬೇಕು. ತಮ್ಮಗಳಿಗೆ ಇಷ್ಟು ಮಾತ್ರ ಮಾಹಿತಿ ಇಲ್ಲ ಅಂತಂದ್ರೆ, ಸ್ಪೀಕರ್ನ ಪರ್ಮಿಷನ್ ತಗೊಬೇಕು, ನಾವು ಒಬ್ಬ ಸದನದ ಸದಸ್ಯನ ಅರೆಸ್ಟ್ ಮಾಡ್ಬೇಕು ಅಂದ್ರೆ ಇನ್ಯಾವ ರೀತಿ ಅರೆಸ್ಟ್ ಮಾಡ್ತೀರಾ? ಎರಡನೇ ವಿಚಾರ. ಮೂರನೇ ವಿಚಾರ, ನೀವು ಅವ್ರನ್ನ ಕರ್ಕೊಂಡು ನೀವು ಹೇಳಿದ್ದೇನು, ಇಲ್ಲ ಸರ್ ನಿಮ್ನ ಸೇಫ್ ಆಗಿ, ಈಗ ನವೀನ್ ಕುಮಾರ್ ನಮ್ಮ MLC ಆದಂತ ನವೀನ್ ಅವರು ಕ್ಲಿಯರ್ ಕಟ್ KS ನವೀನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಏನಂತಂದ್ರೆ ಸ್ಪೀಕರ್ ಅವರು ಹೇಳ್ತಾರೆ, ಸಿಟಿ ರವಿ ಅವ್ರನ್ನ ಪೊಲೀಸ್ ಅವರು ಹಿತೇಂದ್ರ ಅವರ ನೇತೃತ್ವದಲ್ಲಿ ತಾವು ಇವ್ರನ್ನ ಚಿಕ್ಕಮಂಗ್ಳೂರ್ ಮನೆಗೆ ಬಿಡಬೇಕು, ಮಿಗ್ದಂತವ್ರನ್ನ ಎಲ್ಲಾರನ್ನೂ ಸಹ ಬಿಜೆಪಿಯ ಶಾಸಕರು ಯಾರಿದ್ದಾರೆ, ಪರಿಷತ್ ಸದಸ್ಯರು ಯಾರಿದ್ದಾರೆ, ಇವ್ರನ್ನೆಲ್ಲಾನು ಸಹ ಬೆಳಗಾವಿನ ಜಿಲ್ಲೆಯ ಹೊರಗಡೆ ಬಿಡ್ತಕ್ಕಂಥ ಕೆಲಸ ಮಾಡಿ ಅಂತ ಒಪ್ಕೊಂಡ್ ಬರ್ತಾರೆ. ಅದಾದ್ಮೇಲೆ ಹೋಗ್ಬಿಟ್ಟು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸನ ಮಾಡ್ತಕ್ಕಂಥದ್ದು ಏನ್ ತಪ್ಪು, ಎಷ್ಟು ಸರಿ? ಆಮೇಲೆ 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 ಹೊರಗಡೆ ಅಂದ್ರೆ ಸೇಫ್ಟಿ, ಸದನ ಮುಗಿದೋಗಿದೆ, ಸೇಫ್ಟಿಗೋಸ್ಕರವಾಗಿ. ಯಾಕೆಂದ್ರೆ DK ಶಿವಕುಮಾರ್ ಬಳಸ್ತಾರಲ್ಲ, ಸಹಜವಾಗಿ ಆ ಎಮನ್ ರಿಪಬ್ಲಿಕ್ ಇದು, ಲಕ್ಷ್ಮೀ ಹೆಬ್ಬಾಳ್ಕರ್ ರಿಪಬ್ಲಿಕ್ ಇದು, ಕನಕಪುರ ಹೇಗೆ ರಿಪಬ್ಲಿಕ್ ಮಾಡ್ಕೊಂಡಿದ್ದಾರೆ ಹಾಗೇನೆ ಬೆಳಗಾವಿ ಗ್ರಾಮಾಂತರ ರಿಪಬ್ಲಿಕ್ ಮಾಡ್ಕೊಂಡಿದಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸ್ಕೂಟಿನಲ್ಲಿ ಓಡಾಡ್ತಿದ್ರು 20 ವರ್ಷದಿಂದ. ನಾನು ಮಾತಾಡ್ಲಿಲ್ಲ, ರಾಹುಲ್ ಗಾಂಧಿ ತರ ಆಡಿದ್ರೆ ರಾಹುಲ್ ಬೇರೆ ರೀತಿ ಆಡ್ಬೇಕಾದಂತ ವಿಚಾರ.
ಶ್ರೀಲಕ್ಷ್ಮಿ ಅವರೇ, ಒಂದು ಮಹಿಳೆಯ ಕ್ಯಾರೆಕ್ಟರ್ ಅಸಾಸಿನೇಟ್ ಆಗ್ತಾ ಇದೆ. ಯಾಕೆ ಯಡಿಯೂರಪ್ಪ ಓಡಾಡ್ತಿದ್ರು? ಬೆಳಗಾವಿ ಜನಾರ್ದನ್ ರೆಡ್ಡಿ ಯಂತ್ರಲ್ರಿ ಓಡಾಡ್ತಿದ್ರು, ನಿಮ್ಮ ಅನಂತ್ ಕುಮಾರ್ ಯಂತ್ರಲ್ರಿ ಓಡಾಡ್ತಿದ್ರು, ನಿಮ್ಮ ಸುರೇಶ್ ಕುಮಾರ್ ಯಂತ್ರಲ್ರಿ ಓಡಾಡ್ತಿದ್ರು. ಅಧಿಕಾರ ಶಾಶ್ವತ ಅಲ್ಲ. ಒಂದು ಇಡೀ ಭೂಮಿ ಚಕ್ರ ಸುತ್ತಾರುತ್ತೆ, ಕೆಳಗಡೆ ಮೇಲೆ ಬರ್ತಾರೆ, ಮೇಲೆ ಕೆಳಗಡೆ ಬರ್ತಾರೆ. ಕರ್ನಾಟಕ ಇತಿಹಾಸ ಹೇಳ್ತೀನಿ ಕೇಳಿ, ಇತಿಹಾಸ ಕರ್ನಾಟಕ ಇತಿಹಾಸ ಹೇಳ್ತೀನಿ. ಚುನಾವಣೆ ಸೋತಾಗ್ತಾರೆ, ಡಿ ಕೆ ಶಿವಕುಮಾರ್ ಯಾರು ಲೆಕ್ಕ ನೋಡಿ. ಅಧಿಕಾರ ಶಾಶ್ವತ ಅಲ್ಲ. 20 ವರ್ಷದಿಂದ ಸ್ಕೂಟಿ ಓಡಿಸಿದ್ರು ತಾವು, ಇವತ್ತು ಬೂಟಿಂಗ್ ಜನಾರ್ದನ್ ರೆಡ್ಡಿಗಿಂತ ಮತ್ತೆ ವಾಪಸ್ ಬರ್ತೀನಿ. ನಾಗೇಂದ್ರ ಪ್ರಸಾದ್ ಅವರ ರಿಯಾಕ್ಷನ್ ತಗೋಬೇಕು. ನಾಗೇಂದ್ರ ಪ್ರಸಾದ್ ವಾಪಸ್ ಬರ್ತೀನಿ. ಲೆಟ್ ಅದರ್ ಸ್ಪೀಕ್, ಲೆಟ್ ಅದರ್ ಸ್ಪೀಕ್, ಲೆಟ್ ಅದರ್ ಸ್ಪೀಕ್, ಲೆಟ್ ಅದರ್ ಸ್ಪೀಕ್. ಅಶೋಕ್ ಗೌಡ ಅವರೇ, ನಾಗೇಂದ್ರ ಪ್ರಸಾದ್ ಅವರ ಏನ್ ಮಾತಾಡೋದು ನೀವು? ಬಾಯ್ ಒಂದ್ ನಿಮಿಷ. ಒಂದು ಮಹಿಳೆ ಕ್ಯಾರೆಕ್ಟರ್ ಪರ್ಸನಲ್ ಆಗಿ ಮಾತಾಡಬೇಕಾಗಿಲ್ಲ. ಅನಿವಾರ್ಯವಾಗಿ ಇಬ್ಬರ ಆಡಿಯೋ ಮ್ಯೂಟ್ ಮಾಡಬೇಕಾಗುತ್ತೆ. ಅನಿವಾರ್ಯವಾಗಿ ಇಬ್ಬರ ಆಡಿಯೋ ಮ್ಯೂಟ್ ಮಾಡಬೇಕಾಗುತ್ತೆ. ಇಬ್ಬರ ಆಡಿಯೋ ಮ್ಯೂಟ್ ಮಾಡಿ ಒಂದು ಕ್ಷಣದ ಮಟ್ಟಿಗೆ. ಎಸ್, ನಾಗೇಂದ್ರ ಪ್ರಸಾದ್ ಅವರೇ, ನಾಗೇಂದ್ರ ಪ್ರಸಾದ್ ಅವರೇ, ಸರ್ ಆಡಿಯೋ ಮ್ಯೂಟ್ ಆಗಿದೆ. ಸರ್ ಆಡಿಯೋ ಮ್ಯೂಟ್ ಆಗಿದೆ. ಆಡಿಯೋ ಮ್ಯೂಟ್ ಆಗಿರುತ್ತೆ. ಒಂದ್ ನಿಮಿಷ, ಆಡಿಯೋ ಮ್ಯೂಟ್ ಆಗಿರುತ್ತೆ. ಒಂದ್ ನಿಮಿಷ. ಎಸ್, ನಾಗೇಂದ್ರ ಪ್ರಸಾದ್, ಮಾತಾಡಿ. ಮೇಡಮ್, ಮೊದಲನೇದಾಗಿ ಇಬ್ಬರು ವಕ್ತಾರರಿಗೂ ಕೂಡ ನಾನು ಒಂದು ಸ್ವಲ್ಪ ಮಾತಾಡೋದಕ್ಕೆ ಕಾಲಾವಕಾಶ ಕೊಡಿ ಅಂತ ನಾನಂತೂ ಕೇಳ್ಕೊತಾ ಇದ್ದೀನಿ. ದಯಮಾಡಿ ಉತ್ತರ ಕರ್ನಾಟಕದಲ್ಲಿ ಅನೇಕ ಸಮಸ್ಯೆಗಳಿರುವಂಥ ಸಂದರ್ಭದಲ್ಲಿ ಚಳಿಗಾಲದ ಅಧಿವೇಶನವನ್ನು ವಿಶೇಷವಾಗಿ ಉತ್ತರ ಕರ್ನಾಟಕದ ಜನತೆ ಅಭಿವೃದ್ಧಿ ಪರವಾದಂಥ ಕೆಲವು ವಿಚಾರಗಳು, ಶಾಶ್ವತ ಯೋಜನೆಗಳು ಚರ್ಚೆ ಆಗಬೇಕು ಅಂತಕ್ಕಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿರುವಂಥ ಸಂದರ್ಭದಲ್ಲಿ ಕೆಲವು ವಿಚಾರಗಳು ನಡೀತಾ ಇರಬೇಕಾದ್ರೆ ಕೇಂದ್ರದಲ್ಲಿ ನಡೆದಿರ್ತಕ್ಕಂಥ ಒಂದು ಬೆಳವಣಿಗೆ ವಿಚಾರದಲ್ಲಿ ಯಾವೊಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿ ಪ್ರೊಟೆಸ್ಟ್ ಮಾಡ್ತಾ ಇರತಕ್ಕಂಥದ್ದು ಅಲ್ಲಿ ನಡೀತಾ ಇತ್ತು, ಸ್ಪಷ್ಟವಾಗಿ ನೋಡಿ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಕೆಲವು ಮಾತಿಗೆ ಮಾತು ಬಂದಿರತಕ್ಕಂಥದ್ದು, ಕೆಲವು ಪದಗಳು ಬಳಕೆ ಮಾಡಿರ್ತಕ್ಕಂಥದ್ದು ಒಂದು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವು ಪದಗಳನ್ನೆಲ್ಲ ಬಳಕೆ ಮಾಡಿದ್ರು. ಯಾವುದು ಚಿಂತಕರ ಚಾವಡಿ, ಮತ್ತೆ ಅವರ ಅಧ್ಯಕ್ಷರು ಸಂಸ್ಕೃತಿ ಬಗ್ಗೆ ಮಾತಾಡಿದ್ರು. ಇವರು ವಕ್ತಾರರು ಕೂಡ ಕೆಲವು ಪದಗಳು ಬಳಕೆ ಮಾಡಿದ್ರು. ಯಾಕೆ ಅಂತಂದ್ರೆ ಅಲ್ಲಿ ನಡೀತಾ ಇರ್ತಕ್ಕಂಥ ಪ್ರೊಟೆಸ್ಟ್ ಬಂದ್ಬಿಟ್ಟು ಸಂವಿಧಾನ ಶಿಲ್ಪಿಯವರ ಒಂದು ವಿಚಾರವಾಗಿ ನಿಮ್ಮನ್ನ ಯಾರ ನಿಯಮಾವಳಿಗಳ ಪ್ರಕಾರ ಯಾರು ಏನೇ ಅಂದ್ರೂ ಕೂಡ ಸ್ಪೀಕರ್ ಅಲ್ಲಿ ಗಮನಕ್ಕೆ ತರಬೇಕಾಗ್ತದೆ. ಮತ್ತೆ ಆ ಒಂದು ನಿಯಮಾವಳಿಗಳನ್ನ ಯಾವ ಸಂವಿಧಾನ ನಾವು ಪಾಲನೆ ಮಾಡಬೇಕಾಗಿತ್ತು. ಇಷ್ಟೆಲ್ಲ ಇವರು ಬುದ್ಧಿವಾದ ಹೇಳಿದ್ರಲ್ಲ, ಸಂವಿಧಾನ ಇವ್ರು ಪಾಲನೆ ಮಾಡಬಹುದಿತ್ತಲ್ಲ. ಒಂದು ನಿಮಿಷ, ನನ್ ಚರ್ಚೆ ತುಂಬಾ ಇದೆ, ಒಳ್ಳೆ ವಿಚಾರ ಇದೆ. ಯಾವ ಸಂವಿಧಾನ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ರು, ಸಂವಿಧಾನಕ್ಕೆ ಇವ್ರೇನ್ ಗೌರವ ಕೊಟ್ರ? ಹಾಗಾದ್ರೆ ಗೌರವ ಏನಾದ್ರು ಕೊಟ್ರ ಸಂವಿಧಾನಕ್ಕೆ? ಏನಾದ್ರು ಯಾವುದೇ ಕಾರಣಕ್ಕೂ ಸಂವಿಧಾನ ವಿಷಯದಲ್ಲಿ ಗೌರವ ಕೊಡ್ಲಿಲ್ಲ. ಹೇಳಿದ್ರು ಸಂಸ್ಕೃತಿ ಅಂತಕ್ಕಂಥದ್ದು, ಚಿಂತಕರ ಚಾವಡಿ. ಒಂದು ನಿಮಿಷ, ವೈಯಕ್ತಿಕ ದ್ವೇಷ ಸರಿಯಾ? ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರ ಅಲ್ಲಿ ನಡೀತಾ ಇರ್ತಕ್ಕಂಥ ವೈಯಕ್ತಿಕ ದ್ವೇಷಕ್ಕಲ್ಲ, ಅಲ್ಲಿ ಕೂತಿರ್ತಕ್ಕಂಥದ್ದು ಜನಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಯಾವ ಒಂದು ವಿಚಾರವಾಗಿ ಯಾವ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಅದೇ ಕಾಂಗ್ರೆಸ್ ಕಾರ್ಯಕರ್ತರೇನೆ, ಅದೇ ಜವಾಬ್ದಾರಿಯುತವಾದಂಥ ಯಾರೊಂದು ಆ ಪಕ್ಷದಲ್ಲಿರ್ತಕ್ಕಂಥವ್ರು ಬಂದು ಬಾಗಿಲನ್ನ ಕಾಲಲ್ಲಿ ಒದಿತಾರೆ. ಇವ್ರ ಹತ್ರ ನಾವು ಸಂಸ್ಕೃತಿ ಬಗ್ಗೆ, ಚಿಂತಕರ ಚಾವಡಿ ಬಗ್ಗೆ ನಾವು ಹೇಳ್ಸ್ಕೋಬೇಕಾಗಾದ್ರೆ ಒಂದು ಮತ್ತೆ ಐ ವಿಲ್ ಕಮ್ ಬ್ಯಾಕ್